ನಾನು ನಾಗರಾಜ್ ಸಿದ್ದಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದ್ರೆ, ಈಗಾಗಲೇ ನಾವು ತೆಂಗಿನಕಾಯಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏನಂದ್ರೆ, ಈ ತೆಂಗಿನಕಾಯಿ ಅಂದ್ರೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಮತ್ತು ಇದರಿಂದ ಎಲ್ಲಾ ರೀತಿಯ ಬೆನಿಫಿಟ್ಗಳು, ಲಾಭದಾಯಕವಾದ ವಸ್ತುಗಳೇ ಸಿಗ್ತವೆ ಈ ಮರದಿಂದ. ಮತ್ತೆ ಇದು ಕಲ್ಪವೃಕ್ಷ ಆಗಿರ್ತದೆ. ಮತ್ತು ಇದಕ್ಕೆ ವಿಶೇಷವಾಗಿ ತಾಯ್ಬೇರು ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಬಾಕಿ ಮರಕ್ಕೆಲ್ಲ ತಾಯ್ಬೇರು ಇರ್ತದೆ. ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ, ಬಾಳೆ ಮರಕ್ಕೆ ತಾಯ್ಬೇರು ಇರುವುದಿಲ್ಲ. ಮತ್ತೇನಂತ ಕೇಳಿದ್ರೆ, ಮತ್ತೆ ಪಕ್ಕದಲ್ಲಿ ಹೋಗಿ ಎಲ್ಲೋ ನೆಡಬಹುದು. ಮತ್ತೇನಂದ್ರೆ, ಇದು ಸತ್ರೆ ಇದು ಕಡಿದ್ರೆ ಮತ್ತೊಂದು ಮರ ನೆಡಬೇಕನ್ನೋ ಒಂದು ವಾಡಿಕೆಯೂ ಕೂಡ ಇದೆ ನಮ್ಮ ಇದರಲ್ಲಿ. ಮತ್ತೇನಾದ್ರೂ ಹಿಂದೂ ಧರ್ಮದಲ್ಲಿ ಒಂದು ಕಾಯಿಗೆ ಅಪಾರವಾದಂತಹ ಕಲ್ಪವೃಕ್ಷ ಅನ್ನೋದನ್ನು ಅಂತ ಕೂಡ ಹೇಳ್ತಾರೆ. ಮತ್ತೆ ಇದು ಸ್ವರ್ಗದಿಂದ ಇಳಿಸಿದ್ದು, ಒಂದು ಸತ್ನಾಡಕತೆಗೋಸ್ಕರ ಸ್ವರ್ಗದಿಂದ ಇಳಿಸಿದ್ದಾರೆ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಮತ್ತು ವಿಶೇಷವಾಗಿ ಇದರ ಒಂದು ಎಣ್ಣೆ ಬಳಸೋದ್ರಿಂದ ಹಾರ್ಟ್ನ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳಿದ್ದವರಿಗೆ ಇದು ರಾಮಬಾಣವಾಗಿ ಕೂಡ ಕೆಲಸ ಮಾಡ್ತದೆ. ಮತ್ತು ಪಾಮ್ ಆಯಿಲ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಅದು ಅಡ್ಡ ಪರಿಣಾಮಗಳು ಇರ್ತದೆ. ಇದಕ್ಕೆ ಅಡ್ಡ ಪರಿಣಾಮಗಳು ಇರೋದಿಲ್ಲ, ಕೊಲೆಸ್ಟ್ರಾಲ್ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮತ್ತೇನಂದ್ರೆ, ಇದು ನಾವು ಟೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಗಾಡ್ಸ್ ನೋಡಬೇಕಾಗ್ತದೆ. ಅಲ್ಗಾಡ್ಸ್ ನೋಡಿದ್ರೆ ಇದ್ರೊಳಗೆ ನೀರಿದ್ರೆ ಅದು ಒಳ್ಳೆಯ ಕಾಯಿ ಅಂತ, ಇಲ್ಲ ಬಿಟ್ಟರೆ ನೀರಿನ ಸಮಸ್ಯೆ ಕಂಡ್ರೆ ಅದು ಕೊಬ್ಬರಿ ಬರ್ತದೆ, ಇಲ್ಲಾಂದ್ರೆ ಹಾಳು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಗೋಚರವಾಗ್ತದೆ. ಮತ್ತೇನಂದ್ರೆ, ಈ ಮರದಿಂದ ಯಾವುದೇ ರೀತಿಯಾದಂಥ ಇದಿರಲಿಲ್ಲ. ಯಾಕಂದ್ರೆ ಈ ಮರದಿಂದ ಬರುವಂಥ ಎಲ್ಲದೂ ಲಾಭದಾಯಕನೇ ಆಗಿರ್ತದೆ. ಮತ್ತು ಆ ಒಂದು ನಿಟ್ಟಿನಲ್ಲಿ ಇದರಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಮತ್ತು ನಮ್ದು ಇದು ಕಾಸ್ಟಲ್ ಬೆಲ್ಟ್ ಏನು ಕರಾವಳಿ ಭಾಗದ ಒಂದು ತೆಂಗಿನಕಾಯಿಗೆ ವಿಶೇಷವಾದಂಥ ಬೇಡಿಕೆಗಳು ಇರ್ತವೆ. ಯಾಕಂತ ಕೇಳಿದ್ರೆ, ಸಮುದ್ರ ಭಾಗದಲ್ಲಿ ಒಂದು ಬಿಸಿಯಾದ ವಾತಾವರಣಕ್ಕೆ ಬೆಳೆದಿರೋ ತೆಂಗಿನಕಾಯಿ ಅತಿಯಾದಂತಹ ಸಿಹಿಯಾಗಿರ್ತದೆ. ಮತ್ತು ಎಣ್ಣೆಯ ಪದಾರ್ಥಕ್ಕೂ ಎಣ್ಣೆ ಅಂಶ ಕೂಡ ಜಾಸ್ತಿ ಇರ್ತದೆ. ಅದಕ್ಕಾಗಿ ಬೇಡಿಕೆನೂ ಜಾಸ್ತಿ. ಮತ್ತು ದೊಡ್ಡ ಗಾತ್ರದಲ್ಲಿ ಇರುವುದಿಲ್ಲ, ಸಣ್ಣ ಗಾತ್ರದಲ್ಲಿ ಬೆಳೀತದೆ. ಮತ್ತು ಆ ಕಡೆ ನಾವು ಏನು ತುಮಕೂರು, ಅರಸೀಕೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಬೆಳೆಯುವಂಥ ತೆಂಗಿನಕಾಯಿ ಅದು ದೊಡ್ಡ ಗಾತ್ರದಲ್ಲಿ ಇರ್ತದೆ. ಅದು ಸ್ವಲ್ಪ ಟೇಸ್ಟ್ ಕೂಡ ಕಡಿಮೆ ಇರ್ತದೆ ಮತ್ತು ನೀರು ಜಾಸ್ತಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.